ಹಾಯ್ ಹಲೋ ಎಲ್ರಿಗೂ ನಮಸ್ತೆ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ನಿತ್ಯ ಗೌಡ. ನಾನು ಇವತ್ತು ಯಾವ ವಿಷಯದ ಬಗ್ಗೆ ಮಾತಾಡ್ತಾ ಇದ್ದೀನಪ್ಪ ಅಂತ ಅಂದ್ರೆ ಮನಿ ಸೇಫ್ಟಿ ಬಗ್ಗೆ ಕೆಲವೊಂದು ವಿಚಾರನ ನಾನು ನಿಮ್ ಜೊತೆ ಶೇರ್ ಮಾಡ್ಕೋಬೇಕು ಅಂತ ಅನ್ಕೊಂಡಿದ್ದೀನಿ. ನಾವು ಕಷ್ಟಪಟ್ಟು ದುಡಿತೀವಿ, ಅದ್ರ ಜೊತೆಗೆ ಕಷ್ಟಪಟ್ಟು ಹಣನ ಸೇವ್ ಮಾಡ್ತೀವಿ. ತಿಂದ್ರು ಆಯ್ತು, ಉಟ್ಕೊಂಡ್ರು ಆಯ್ತು, ತೊಟ್ಕೊಂಡ್ರು ಆಯ್ತು ಅನ್ನೋದನ್ನೆಲ್ಲ ಬಿಟ್ಟು ಒಂದೊಂದು ರೂಪಾಯಿನೇ ಸೇರಿಸಿ ಹಣನ ಸೇವ್ ಮಾಡ್ತೀವಿ. ಎಷ್ಟು ಜಾಣ್ಮತನದಿಂದ ಹಣನ ಸೇವ್ ಮಾಡ್ತೀವೋ ಅಷ್ಟೇ ಜಾಣ್ಮತನದಿಂದ ನಾವು ಹಣನ ಸೇಫ್ಟಿ ಕೂಡ ಮಾಡ್ಬೇಕಾಗುತ್ತೆ. ನಾವು ಕೂಡಿಟ್ಟಿರೋ ಹಣನ ಗೊತ್ತಿಲ್ದೇನೋ ಗೊತ್ತಿದ್ದೋ ನಾವು ಹಣನ ಸೇಫ್ಟಿ ಮಾಡಕ್ ಆಗದೇನೆ ಇರೋಂಥ ಸಂದರ್ಭದಲ್ಲಿ ನಾವೇನೇ ಸೇವ್ ಮಾಡಿ ಇಟ್ಟಿದ್ರು ಕೂಡ ಹಣನ ನಾವು ಕಳ್ಕೊಳ್ಳೋ ಅಂತ ಚಾನ್ಸಸ್ ತುಂಬಾ ಕಾರಣಗಳಿಂದ ಇರುತ್ತೆ. ಸೊ ಅವ್ ಯಾವ್ಯಾವ ಕಾರಣಗಳು ಅಂತ ನಾನು ಒಂದೊಂದಾಗಿ ತಿಳಿಸ್ಕೊಡ್ತಾ ಹೋಗ್ತೀನಿ. ಯಾರಿಗೆಲ್ಲ ಈ ಕಾರಣಗಳು ಗೊತ್ತಿಲ್ಲ, ಈ ಕಾರಣಗಳಿಂದ ನೀವು ಹಣನ ಕಳ್ಕೊಳ್ತಾ ಇದ್ದೀರಾ ಅಂತವ್ರು ತುಂಬಾ ಹುಷಾರಾಗಿ ನಿಮ್ಮ ಹಣನ ಸೇಫ್ಟಿ ಮಾಡಿ ಅಂತ ಹೇಳ್ತಾ ನನ್ನ ಈ ವಿಡಿಯೋನ ಕಂಟಿನ್ಯೂ ಮಾಡ್ತಾ ಇದ್ದೀನಿ. ಯಾರೆಲ್ಲ ಈ ವಿಡಿಯೋನ ನೋಡ್ತಾ ಇದ್ದೀರೋ, ಸಬ್ಸ್ಕ್ರೈಬ್ ಮಾಡ್ದೇನೆ ನೋಡ್ತಾ ಇರೋ ಅಂತವ್ರು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ, ವಿಡಿಯೋನ ಕೊನೆಯವರೆಗೂ ನೋಡಿ, ಯಾರು ಕೂಡ ಸ್ಕಿಪ್ ಮಾಡಬೇಡಿ. ಯಾರಿಗಾದ್ರೂ ಈ ವಿಡಿಯೋ ಇಷ್ಟ ಆದ್ರೆ ಕೊನೆಯವರೆಗೂ ನೋಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ಸ್ ಮಾಡಿ ಅಂತ ಹೇಳ್ತಾ ನನ್ನ ಈ ವಿಡಿಯೋನ ಸ್ಟಾರ್ಟ್ ಮಾಡ್ತೀನಿ. ಫಸ್ಟ್ನೇ ಸ್ಟೆಪ್ ಬಂದು ಕಷ್ಟಪಟ್ಟು ದುಡಿಯೋ ಅಂಥದ್ದು. ಎರಡನೇ ಸ್ಟೆಪ್ ಬಂದು ಸೇವಿಂಗ್ ಮಾಡೋ ಅಂಥದ್ದು. ಒಂದೊಂದು ರೂಪಾಯಿನೂ ಕೂಡ ಹಾಕಿ ಸೇವಿಂಗ್ ಮಾಡಿ ಇಡ್ತೀವಿ. ಮೂರನೇ ಸ್ಟೆಪ್ ಬಂದು ಸೇಫ್ಟಿ ಅನ್ನೋದೇ ತುಂಬಾ ಇಂಪಾರ್ಟೆಂಟು. ನಾವೆಷ್ಟು ದುಡಿತೀವೋ ಅಷ್ಟೇ ಚೆನ್ನಾಗಿ ಸೇವಿಂಗ್ನ ಮಾಡಿರ್ತೀವಿ. ಅದೇ ರೀತಿ ನೀವು ಹಣನ ಸೇಫ್ಟಿ ಮಾಡಲಿಲ್ಲ ಅಂತ ಅಂದ್ರೆ ನೀವೇನ್ ಕೂಡಿಟ್ಟಿರ್ತೀರೋ, ನೀವೇನು ಶ್ರಮ ಪಟ್ಟು ದುಡ್ದಿರ್ತೀರೋ ಅದೆಲ್ಲ ನೀರಲ್ಲಿ ಹೋಮ ಮಾಡೋ ರೀತಿ ಆಗೋಗುತ್ತೆ. ಹಾಗಾಗಿ ನಾನು ಹೇಳೋದಿಷ್ಟೇನೆ, ಆದಷ್ಟು ಹಣನ ಸೇಫ್ಟಿ ಮಾಡೋದಕ್ಕೆ ನೋಡಿ. ನಂಬರ್ 1 ಕಾರಣ ಏನಪ್ಪಾ ಅಂತ ಅಂದ್ರೆ, ಹಣನ ನಾವ್ ಎಷ್ಟು ಮಟ್ಟಿಗೆ ದುಡ್ದಿರ್ತೀವಿ ಅಲ್ವಾ, ಎಷ್ಟು ಕಷ್ಟಪಟ್ಟು ದುಡ್ದಿರ್ತೀವಿ. ಒಂದು ತಿಂಗಳು ಸಂಬಳ ತಗೊಳೋದಕ್ಕೆ ನಾವ್ ಎಷ್ಟೆಲ್ಲ ಕಷ್ಟಪಡ್ಬೇಕು ಅದು ದುಡಿಯೋಂತವ್ರಿಗೂ ಗೊತ್ತು, ಹಣ ಸೇವ್ ಮಾಡೋಂಥವ್ರಿಗೂ ಗೊತ್ತು. ಎಲ್ಲ ಗೊತ್ತಿದ್ದು ನಮ್ಮ ದಡತನದಿಂದ ನಾವು ಅಮೌಂಟ್ ಕಳ್ಕೊಳ್ಳೋ ಅಂತ ಕಾರಣಗಳು ಬೇಜಾನಿದೆ. ನಮ್ಮ ಅತಿ ಆಸೆಯಿಂದ 1 to ಡಬಲ್ ಅಮೌಂಟ್ ನ ಮಾಡ್ಬಿಡ್ಬೇಕು ಸಡನ್ಲಿ. ಒಂದು 10,000 ಸಂಬಳ ತಗೊಳೋದಕ್ಕೆ ನಾವು ಒಂದು ತಿಂಗಳ ಪೂರ್ತಿ ದುಡಿತೀವಿ. ಒಂದು ತಿಂಗಳ ಪೂರ್ತಿ ದುಡ್ದು ಅದ್ರಲ್ಲಿ ಸ್ವಲ್ಪ ಅಮೌಂಟ್ ನ ಸೇವ್ ಮಾಡಿಟ್ಟಿರ್ತೀವಿ. ಸ್ವಲ್ಪನೇ ಸೇವ್ ಮಾಡಿ 1 ವರ್ಷದವರೆಗೆ ನೀವು ಸೇವ್ ಮಾಡುವಂತದ್ದು 20-25% ಸೇವ್ ಮಾಡ್ಬೋದು. ಅಂದ್ರೆ ದಬಾಯಿಸಿ ನಾನು ಸೇವ್ ಮಾಡ್ತೀನಿ, ಎಲ್ಲಾದ್ರಲ್ಲೂ ಉಳಿಸಿ ನಾನು ಸೇವ್ ಮಾಡ್ತೀನಿ ಅಂದ್ರೆ 20-25% ತಿಂದು ಉಂಡು ನಿಮ್ಮ ಆಸೆ ಆಕಾಂಕ್ಷೆಗಳನ್ನೆಲ್ಲ ತೀರಿಸ್ಕೊಂಡು ಏನೇನೆಲ್ಲ ಮಾಡ್ತೀರಾ, ಮಕ್ಕಳಿಗೆ ಎಜುಕೇಶನ್ ಕೊಡ್ಸೋತವಿಂದ ಇರ್ಬೋದು, ಹೊರಗಡೆ ಟ್ರಿಪ್ ಹೋಗೋತವಿಂದ ಇರ್ಬೋದು, ನಿಮ್ಮ ಹೆಲ್ತ್ ಇಶ್ಯೂ ಏನೇ ಇದ್ರು ಕೂಡ ಅದನ್ನ ಸಾಲ್ವ್ ಮಾಡ್ಕೊಳ್ತಾ, ನಿಮ್ಮ ಬರ್ಡನ್ ಬಜೆಟ್ ನ ಎಲ್ಲಾನು ಕೂಡ ನಿಭಾಯಿಸ್ತಾ, ವರ್ಷ ಪೂರ್ತಿ ನೀವು ತಿಂಗಳ ಸಂಬಳ ತಗೊಂಡ್ರು ಕೂಡ ವರ್ಷ ಪೂರ್ತಿ ಸೇವಿಂಗ್ ನ ಲೆಕ್ಕಾಚಾರ ಮಾಡ್ಕೊಂಡ್ರೆ, ನೀವು ಅದಕ್ಕೆ ಸೇಫ್ಟಿ ಕೊಡ್ಲಿಲ್ಲ ಅನ್ನೋ ಸಂದರ್ಭದಲ್ಲಿ ಹಣ ಪೋಲಾಗ್ತಾ ಹೋಗುತ್ತೆ. ನೀವೇನ್ ಕೂಡಿಟ್ಟಿರ್ತೀರೋ ಆ ಹಣ ಪೋಲಾಗ್ತಾ ಹೋಗುತ್ತೆ. ಯಾವ ರೀತಿ ಅಂತ ಅಂದ್ರೆ, ನೀವೇನ್ ಸೇವ್ ಮಾಡಿಟ್ಟಿರ್ತೀರಾ ಅದನ್ನ ನೀವು ವರ್ಷ ಪೂರ್ತಿ ಸೇವ್ ಮಾಡಿರ್ತೀರಾ, ನೀವು ಅದು ಮೈಂಡ್ಗೆ ಹಾಕೊಳ್ಳಲ್ಲ. ವರ್ಷ ಪೂರ್ತಿ ನಾನು ಇಷ್ಟು ದುಡ್ಡನ್ನ 50,000 ಸೇವ್ ಮಾಡೋದಕ್ಕೆ ವರ್ಷ ಪೂರ್ತಿ ತಗೊಂಡಿದ್ದೀನಪ್ಪ, ಅವಶ್ಯಕತೆ ಖರ್ಚುಗಳನ್ನೆಲ್ಲ ಮೀರಿ ನೀವು ಒಂದ್ ಚೀಟಿ ಹಾಕ್ತೀರಾ ಅಂದ್ರೆ 1 ವರ್ಷ ಬೇಕೇ ಬೇಕು. 1 ಲಕ್ಷ ಉಳಿಸ್ತೀನಿ ಅಂತ ಅಂದ್ರೆ 1.5 ವರ್ಷ ಬೇಕು. ಸೊ ಸಪೋಸ್ ನೀವು 1 ವರ್ಷ ಅಂತ 1 ಲಕ್ಷಕ್ಕೆ ಗೆರೆ ಹಾಕೊಳ್ಳಿ. ನಾವು ಮಿಡಲ್ ಕ್ಲಾಸ್ ಫ್ಯಾಮಿಲಿ ಅವರು 1 ಲಕ್ಷ ಉಳಿಸಿದ್ರೆ ತುಂಬಾ ದೊಡ್ಡ ವಿಷಯ ಆಗಿರುತ್ತೆ. ಹಾಗಾಗಿ 1 ಲಕ್ಷನ ನೀವು ಮೈಂಡ್ ಅಲ್ಲಿ ಇಟ್ಕೊಂಡು ಅದ್ರ ಪ್ರಕಾರ ನಾವು ಇದನ್ನ ಮಾತಾಡ್ಕೊಂಡು ಹೋಗೋದಾ. 1 ಲಕ್ಷ ಉಳಿಸೋದಕ್ಕೆ ನೀವು 1 ವರ್ಷ ಪೂರ್ತಿ ಕಾದಿರ್ತೀರಾ. ಆಮೇಲೆ ಜನಗಳಿಗೆ ಯಾವ ರೀತಿ ಇದೆ ಬುದ್ಧಿ ಅಂತ ಅಂದ್ರೆ, ಸಡನ್ಲಿ ಡಬಲ್ ಆಗ್ಬಿಡ್ಬೇಕು. 1 ವರ್ಷ ಕಾದಿರ್ತೀವಿ 1 ಲಕ್ಷ ಆಗೋದಕ್ಕೆ, ಆದ್ರೆ ಅಮೌಂಟ್ ಸಡನ್ಲಿ ಡಬಲ್ ಆಗ್ಬೇಕು. ಆತರ ಅತಿ ಆಸೆ ಮನೋಭಾವನೆ ಇಟ್ಕೊಂಡು ಯಾರಿಗಾದ್ರೂ ಫ್ರೆಂಡ್ಸ್ ಗಳಿಗೆ ತಿಳ್ಸಂತದ್ದು, ನಿಮ್ಗೆ ಏನಾದ್ರೂ ಅವಶ್ಯಕತೆಗೆ ದುಡ್ಡು ಬೇಕು ಅಂತ ಅಂದ್ರೆ ಹೇಳಿ, ನನ್ನ ಹತ್ರ ಇಲ್ಲ, ನಮ್ಮ ಫ್ರೆಂಡ್ ಹತ್ರ ಇದೆ, ನಾನು ಅದನ್ನ ನಿಮ್ಗೆ ಈಸ್ಕೊಡೋದಕ್ಕೆ ಟ್ರೈ ಮಾಡ್ತೀನಿ. ಪಾಪ ನೀವು ತುಂಬಾ ಕಷ್ಟದಲ್ಲಿದ್ದೀರಾ ಅಲ್ವಾ, ಹಾಗಾಗಿ ನಾನು ಈಸ್ಕೊಡೋದಕ್ಕೆ ಟ್ರೈ ಮಾಡ್ತೀನಿ. ಅವ್ರ ಹತ್ರ ಇಂಟ್ರೆಸ್ಟ್ ರೇಟು 5%, 10% ಇದೆ. ಆಕ್ಚುಲಿ ನನ್ಗೋಸ್ಕರ ಅಂತ ಏನಾದ್ರು ಹೇಳಿದ್ರೆ 5%ಗೆ ಕೊಡ್ತಾರೆ. ನೀವೇ ಡೈರೆಕ್ಟ್ ಆಗಿ ಏನಾದ್ರು ಕೇಳ್ತೀವಿ ಅಂದ್ರೆ 10% ಕಮ್ಮಿ 1 ರೂಪಾಯಿ ಕೊಡಲ್ಲ. ಯಾಕಂದ್ರೆ ನಾನು ಸುಮಾರು ಜನಕ್ಕೆ ಪಾಪ ಎಲ್ಪ್ ಆಗ್ಲಿ ಅಂತ ಈಸ್ಕೊಟ್ಟಿದ್ದೀನಿ, ಅವ್ರು 5%ಗೆಲ್ಲ ಕೊಟ್ಟಿದ್ದಾರೆ ಅಂತ. ನಿಮ್ಮ ಹಣನೇ ನೀವು ಡಬಲ್ ಮಾಡೋ ಸಲುವಾಗಿ ಸಡನ್ಲಿ ಡಬಲ್ ಮಾಡ್ಬೇಕು, 1 to ಡಬಲ್ ಆಗ್ಬೇಕು ಅಂತ ಅತಿ ಆಸೆನ ಇಟ್ಕೊಂಡು ಈ ತರ ಇಂಟ್ರೆಸ್ಟ್ ಗೆ ಕೊಡ್ತೀರಾ. ಆ ತರ ಇಂಟ್ರೆಸ್ಟ್ ಕೊಟ್ಟಾಗ ಅವರು ಫಾರ್ ಎಕ್ಸಾಂಪಲ್ 1 ಸಲ 10,000 ಇಸ್ಕೊಳ್ತಾರೆ ಅಂತ ಇಟ್ಕೊಳ್ಳಿ, ಪೂರ್ತಿ ಅಮೌಂಟ್ ನ ಕ್ಲಿಯರ್ ಮಾಡ್ತಾರೆ. 2 ಸಲನ ಇಸ್ಕೊಳ್ತಾರೆ, ಬಡ್ಡಿ ಜೊತೆಗೆ ಪೂರ್ತಿ ಅಮೌಂಟ್ ನ ಕ್ಲಿಯರ್ ಮಾಡ್ತಾರೆ. ಈ 3ನೇ ಸಲ 4ನೇ ಸಲ ಇದೆಯಲ್ಲ, ಅದು ನೀವ್ ಎಷ್ಟು 1ನೇ ತಿಂಗಳು 2ನೇ ತಿಂಗಳು ಕಂಪ್ಲೀಟ್ ಮಾಡಿರ್ತಾರೆ ಅನ್ನೋ ನಂಬಿಕೆ ಇಟ್ಕೊಂಡು ನೀವು ಅವ್ರಿಗೆ ಅಮೌಂಟ್ ನ ಕೊಡ್ತೀರಾ. ಆದ್ರೆ ಅವರು 3ನೇ ಸಲ ಇಸ್ಕೊಂಡಿದ್ದಾದ್ರೂ ಆಗಿರ್ಬೋದು, 3ನೇ ಸಲ ಕೊಟ್ಟರು ಕೂಡ 4ನೇ ಸಲ ಇಸ್ಕೊಂಡ್ರೆ ಇಂಟ್ರೆಸ್ಟ್ ಸರಿಯಾಗಿ ಕಟ್ಟೋದಿಲ್ಲ. ಇಲ್ಲ ಅಂತ ಅಂದ್ರೆ ದುಡ್ಡನ್ನೇ ಕೊಡೋದಿಲ್ಲ.
ನಾನು ಇಷ್ಟು ದಿನ ಕೊಟ್ಟಿದ್ದೀನಿ ಅಲ್ವಾ, ನೀನೇನ್ ಪುಸ್ತಕಟ್ಟೆ ಕೊಟ್ಟಿಲ್ಲ ನನ್ಗೆ, ಬಡ್ಡಿ ಇಸ್ಕೊಂಡಿದ್ಯಪ್ಪ, ಬಡ್ಡಿ ಇಸ್ಕೊಂಡಿದ್ಯಮ್ಮ, ಪುಸ್ತಕಟ್ಟೆ ಏನ್ ಕೊಟ್ಟಿಲ್ಲ ನೀನು, ಕೊಡ್ತೀನಿ ಇರು, ನಾನ್ ಸಮಯಕ್ಕೆ ನೀನ್ ದುಡ್ಡು ಕೊಟ್ಟಿದ್ಯಾ ಇಲ್ಲ ಅಂತ ನಾನು ಹೇಳ್ತಾ ಇಲ್ಲ. ನನ್ಗೂ ಸ್ವಲ್ಪ ಟೈಮ್ ಬೇಕು. ಏನ್ ನೀನು ಜಬರ್ದಸ್ತ್ ಮಾಡ್ಬಿಟ್ರೆ ಎಲ್ಲಿಂದ ತರ್ಲಿ, ನನ್ನ ಹತ್ರ ಇಲ್ದೇನೆ ಇರೋದಕ್ಕೆ ತಾನೇ ನಿನ್ನ ಹತ್ರ ನಾನು ಕೈ ಹಾಕಿದೀನಿ. ವೇಟ್ ಮಾಡು, ಅವಾಗ ಏನೋ ದುಡ್ಡು ಬಂತು, ಅವಾಗ ಕೊಟ್ಟಿದಿನ ಕೊಟ್ಟಿಲ್ವಾ, ಏನಾದ್ರು ಮೋಸ ಮಾಡಿದಿನ, ಬಡ್ಡಿ ಏನಾದ್ರು ನಿಲ್ಸಿದ್ನ, ಇವಾಗ ಆಗ್ತಾ ಇಲ್ಲ, ಬಡ್ಡಿ ಕೊಡೋದಕ್ಕೂ ಆಗ್ತಾ ಇಲ್ಲ, ನಂಗೆ ದುಡ್ಡು ಕೊಡೋದಕ್ಕೂ ಆಗ್ತಾ ಇಲ್ಲ, ಸ್ವಲ್ಪ ವೇಟ್ ಮಾಡು, ಯಾವ್ದೋ ದುಡ್ಡು ಬರ್ಬೇಕು ಕೊಡ್ತೀನಿ ಅನ್ನೋ ತರ ಅವ್ರು ಇವತ್ತಲ್ಲ ನಾಳೆ, ನಾಳೆ ಅಲ್ಲ ನಾಡಿದ್ದು, ಈ ತಿಂಗಳಲ್ಲ ಮುಂದಿನ ತಿಂಗಳು ಅಂತ ಸೇಟುಗಳ ರೀತಿ ಡೇಟ್ ಮೇಲೆ ಡೇಟ್ ಕೊಡ್ತಾ ಹೋಗ್ತಾ ಇರ್ತಾರೆ. ನಾವು ಭಿಕ್ಷುಕರ ರೀತಿ ಅವ್ರಿಗೆ ಫೋನ್ ಮಾಡೋದಾಗಿರ್ಬೋದು, ಅವ್ರ ಮನೆ ಬಾಕ್ಲಿಗೆ ಹೋಗೋದಾಗಿರ್ಬೋದು ಅಲಿತಾ ಇರ್ತೀವಿ. ನಮ್ಮ ದುಡ್ಡನ್ನ ಅತಿ ಆಸೆ ಬುದ್ಧಿಯಿಂದ 1 to ಡಬಲ್ ಆಗ್ಬಿಡ್ಲಿ ಅನ್ನೋ ಬುದ್ಧಿಯಿಂದ ಅವ್ರಿಗೆ ಕೊಟ್ಟು ಅವ್ರ ಹಿಂದೆ ಅಲಿಯ ಬುದ್ಧಿ ನಮ್ಗೆ ಯಾಕೆ ಬೇಕು ಅಲ್ವಾ. ನಮ್ ದುಡ್ಡು ನಮ್ಮ ಹತ್ರನೇ ಇದ್ರೆ ಸೇಫ್ಟಿ ಆಗಿರುತ್ತಾ. ಹಾಗಾಗಿ ಯಾರು ಅತಿ ಆಸೆಯಿಂದ ನಿಮ್ಮ ದುಡ್ಡನ್ನ ನೀವು ಇಂಟ್ರೆಸ್ಟ್ ರೂಪದಲ್ಲಿ ಕೊಟ್ಟು ಕಳ್ಕೊಳ್ಳೋದಕ್ಕೆ ಹೋಗ್ಬೇಡಿ. ನೀವೆಷ್ಟು ದುಡಿತೀರೋ ಅಷ್ಟೇ ಇಂಪಾರ್ಟೆಂಟು. ಸೇವ್ ಮಾಡಿದ್ದು ಇಂಪಾರ್ಟೆಂಟು, ಮನಿಗೆ ಸೇಫ್ಟಿ ಕೊಡುವಂಥದ್ದು. ಎರಡನೇ ಕಾರಣ ಏನು ಅಂತ ಅಂದ್ರೆ ದುಶ್ಚಟದ ಅಭ್ಯಾಸ, ಆನ್ಲೈನ್ ಗೇಮಿಂಗ್ ಆಡೋವಂಥದ್ದು. ಈಗ ಆನ್ಲೈನ್ ಗೇಮ್ ಅಂತ ಅಂದ್ರೆ ನಿಮ್ಗೆ ಗೊತ್ತು, ನಾನು ಹೇಳೋವಂತ ಅವಶ್ಯಕತೆ ಇಲ್ಲ. ಈ ರಮ್ಮಿ ಸರ್ಕಲ್ ಅಂತ ಆಗಿರ್ಬೋದು, ಲೂಡೋ ಅಂತ ಆಗಿರ್ಬೋದು, ಅಲ್ದೇನೆ ಸುಮಾರು ಗೇಮ್ಗಳಿದೆ, ಅದ್ ಆಡ್ದವ್ರಿಗೆ ಗೊತ್ತು. ಅಂತ ದುಶ್ಚಟಗಳಿಗೆ ಬಲಿಯಾಗಬೇಡಿ. ನೀವೇನ್ ಕೂಡಿಟ್ಟಿರ್ತೀರೋ ಆ ಅಮೌಂಟ್ ಎಲ್ಲ ಏನ್ ಮಾಡ್ತೀರಾ, ಮೊದಲನೇ ಸಲ ಆಡ್ತೀರಾ, ಮೊದಲನೇ ಸಲ ಆಡಿದಾಗ ನಿಮ್ಗೆ ಅಮೌಂಟ್ ಬಂದ್ರು ಬರ್ಬೋದು. ಎರಡನೇ ಸಲನು ನೀವೇನ್ ಇನ್ವೆಸ್ಟ್ಮೆಂಟ್ ಮಾಡಿರ್ತೀರಾ ಅಂದ್ರೆ ನೀವೇನ್ ಕಟ್ಟಿರ್ತೀರಾ ಆ ಅಮೌಂಟ್ ನ, ಅದು ಡಬಲ್ ಬಂದ್ರು ಬರ್ಬೋದು. ಆ ಆಸೆಯಿಂದ ಮತ್ತೆ ನಂದು ಅಮೌಂಟ್ ಬರ್ಬೋದು ಅಂತ ಅನ್ಬಿಟ್ಟು ನೀವು ಅದನ್ನೇ ಕಂಟಿನ್ಯೂ ಮಾಡ್ಕೊಂಡು ಹೋಗ್ತೀರಾ. 4ನೇ ಸಲ 3ನೇ ಸಲ ಏನಾಗುತ್ತೆ, ಅದು ಕಳ್ಕೊಳ್ತೀರಾ. ಕಳ್ಕೊಂಡಾಗ 1ನೇ ಸಲ 2ನೇ ಸಲ ಗೆದ್ದಿದ್ದೀನಿ, 3ನೇ ಸಲ ಕಳ್ಕೊಂಡ್ರೇನಂತೆ 4ನೇ ಸಲ ಗೆಲ್ಬಹುದು ಅನ್ಬಿಟ್ಟು ಮತ್ತೆ ನಿಮ್ಮ ಹತ್ರ ಇದ್ರೆ ಓಕೆ, ನಿಮ್ಮ ಹತ್ರ ಇಲ್ಲ ಅಂತ ಅಂದ್ರೆ ಏನ್ ಮಾಡ್ತೀರಾ, ನೀವು ಬೇರೆಯವ್ರ ಹತ್ರನೇ ಸಾಲ ಮಾಡಿ ನೀವು ಕೂಡಿಟ್ಟಿರೋ ಅಮೌಂಟ್ ಎಲ್ಲ ಅಲ್ಲಿ ಹೋಗಿರುತ್ತೆ. ಅದಲ್ದೇನೆ 3ನೇ ಗೇಮಲ್ಲಿ ನಾನು ಡಬಲ್ ತಗೊಡ್ಬೋದು ಅನ್ನೋ ಬುದ್ಧಿನ ಉಪಯೋಗಿಸಿ, ಅನ್ನೋ ದಡ್ಡತನದಿಂದ ಬೇರೆಯವ್ರ ಹತ್ರನ ಹಣ ಇಸ್ಕ ಬಂದು ಅದಕ್ಕೆ ನೀವು ಗೇಮ್ ಆಡೋದಕ್ಕೆ ಆಗ್ತೀರಾ ಅಂತ ಅನ್ಕೊಳ್ಳಿ, ಅದು ಕೂಡ ಹೋಗುತ್ತೆ. ದುಡ್ಡು ಐತಲ್ಲ ಅನ್ನೋಂಥದ್ದು ಒಂದು ಮೈಂಡ್ಗೆ ತಲೆ ಕೆಡ್ಸ್ಕೊಳ್ಳೋ ಮಾತಾದ್ರೆ, ಇನ್ನೊಂದೇನು ಅಂತ ಅಂದ್ರೆ ಸಾಲ ಇಸ್ಕ ಬಂದಿರ್ತಾರಲ್ಲ ಅವ್ರ ಹತ್ರ, ಕೊಡ್ತೀನಿ ಇದೊಂದೇನು 1 hour 2 hour ಕೊಟ್ಬಿಡ್ತೀನಿ ಅಂತ ಹೇಳ್ಕೊಂಡ್ ಬಂದಿರ್ತೀರಲ್ವಾ, ಅವ್ರಿಗೆ ದುಡ್ಡು ಕೊಡ್ಲೇಬೇಕು. ನೀವು ಗೆಲ್ದೇನೆ ಇರ್ಲಿ ದುಡ್ಡು ಕೊಡ್ಲೇಬೇಕು. ನಾವ್ ಈ ತರ ಆಟ ಆಡಿ ನಿಮ್ಗೆ ಕೊಡ್ತೀನಿ ಅಂತ ನೀವೇನ್ ಅವ್ರಿಗೆ ಹೇಳ್ ಬಂದಿರಲ್ಲ, ಗೆದ್ರೆ ಕೊಡ್ತೀನಿ ಸೋತ್ರೆ ಇಲ್ಲ ಅಂತ ಏನ್ ಹೇಳಿ ಬಂದಿರಲ್ಲ. ಆತರ ಹೇಳಿದ್ರು ನಿಮ್ಗೆ ಅಮೌಂಟ್ ಕೊಡ್ತಿರಲ್ಲ. ಒಟ್ನಲ್ಲಿ ಕೊಡ್ತೀನಪ್ಪ, ನಿನ್ಗೆ ಏನಕ್ಕೆ 1 hour ಟೈಮ್ ಕೊಡು, ನನ್ಗೆ 1 hour ಅಲ್ಲಿ ನಿಂಗೆ ಇಂಟ್ರೆಸ್ಟ್ ಸೇರ್ಸಿ ಕೊಡ್ತೀನಿ ಅನ್ನೋ ಅಂತ ಮಾತನ್ನ ಅವ್ರಿಗೆ ಕೊಟ್ಟು ಬಂದಿರ್ತೀರಾ. ಆ ಮಾತಿನ ಪ್ರಕಾರ ಉಳಿಸ್ಕೊಳ್ಳೋದಾದ್ರೆ ಗೆಲ್ಲಿಲ್ಲ ಅನ್ನೋ ಪರಿಸ್ಥಿತಿನಲ್ಲಿ ಅವ್ರಿಗೆ ಅಮೌಂಟ್ ವಾಪಸ್ ಕೊಡ್ಲೇಬೇಕು, ಅದಂತೂ ನಿಜ. ಆ ಟೈಮಲ್ಲಿ ಏನ್ ಮಾಡ್ತೀರಾ, ನಿಮ್ಮ ಹತ್ರ ಆ ಕ್ಷಣಕ್ಕಿಲ್ಲ ಅಂತ ಅಂದ್ರು ಬೇರೆಯವ್ರ ಹತ್ರ ಕೈ ಹಾಕ್ತೀರಾ. ನಿಮ್ಮ ಹಣ, ನೀವು ಕೂಡಿಟ್ಟಿರೋ ಹಣ ಹೋಯ್ತು, ಮತ್ತೆ ಬೇರೆಯವ್ರ ಹತ್ರ ಸಾಲ ಇಸ್ಕೊಂಡಿರೋ ಹಣನು ಕೂಡ ಹೋಯ್ತು. ಅದ್ 2 ಹೋದಾದ್ಮೇಲೆ 3ನೇ ಆಪ್ಷನ್ ಇನ್ನೊಬ್ರ ಹತ್ರ ಸಾಲ ಮಾಡೋವಂಥದ್ದು. ಇನ್ನೊಬ್ರ ಹತ್ರ ಸ್ವಲ್ಪ ಜಾಸ್ತಿನೇ ಬರೋ ಅಂತದ್ದು. ಈಗ ಒಂದು 5,000 ಇಸ್ಕ ಬಂದಿದ್ದೀರಾ ಅಂದ್ರೆ ಬೇರೆಯವ್ರ ಹತ್ರ 2,500 ಸಾಲ ಮಾಡಿರ್ತೀರಾ ಅಂದ್ರೆ ಅದಕ್ಕೆ ಇಂಟ್ರೆಸ್ಟ್ ಸೇರಿಸಿ ಅವ್ರು ಕೊಟ್ಟು ಇನ್ ಮಿಕ್ಕಿದ ದುಡ್ಡನ್ನ ಮತ್ತೆ ಅಲ್ಲಿಗೆ ಗೇಮ್ ಆಡೋದಕ್ಕೆ ಏನೋ ಒಂದು ನಿಮ್ಮ ದುಶ್ಚಟಗಳಿಗೆ ಹಾಕುವಂಥದ್ದು. ಆ ತರ ಆಗ್ತಾಗ ಅದು ಬರ್ಲಿಲ್ಲ ಅಂತ ಅಂದ್ರೆ ಪಂಗನಾಮ, ಮತ್ತೆ ನೀವೆಲ್ಲಿ ಕೈ ಹಾಕ್ತೀರಾ, ಸೇವಿಂಗ್ ಅಮೌಂಟ್ ಹೋಯ್ತು, ಫ್ರೆಂಡ್ಸ್ ಹತ್ರ ಒಂದ್ ಹತ್ರ ಅಲ್ಲ 2 ಹತ್ರ ಇಸ್ಕೊಂಡಿರೋ ಅಮೌಂಟ್ ಕೂಡ ಹೋಯ್ತು. ಮತ್ತೆ ನಿಮ್ಮ ಮನೆಯಲ್ಲಿ ಏನಾದ್ರು ಜ್ಯುವೆಲರಿಗಳು ಇಲ್ಲ ಅಂತ ಅಂದ್ರೆ ಮನೆಯಲ್ಲಿ ಯಾವ್ದಾದ್ರು ಒಂದು ಹಣಕ್ಕೆ ಬೇಕಾಗಿರೋಂತ ವಸ್ತುಗಳಿದ್ರೆ ಅದನ್ನ ಸೇಲ್ ಮಾಡೋದಕ್ಕೆ ಟ್ರೈ ಮಾಡ್ತೀರಾ. ಸೊ ಕೂಡಿಟ್ಟಿರೋ ಹಣ ಜೊತೆಗೆ ನೀವು ಎಕ್ಸ್ಟ್ರಾ ಸಾಲ ಮಾಡುವಂತದ್ದು, ಮತ್ತೆ ಮನೇಲಿರೋ ವಸ್ತುಗಳನ್ನ ಮಾರ್ಕೊಳ್ಳುವಂಥದ್ದು, ಇದೆಲ್ಲ ದುಶ್ಚಟದಿಂದ ಇದೆಲ್ಲ ಮಂಗಮಾಯ ತಿಂಗಳು ಬೆಳಕಾಗೋಗುತ್ತೆ. ಸೊ ಹಾಗಾಗಿ ದುಶ್ಚಟಗಳಿಗೆ ಒಳಗಾಗಬೇಡಿ, ನಿಮ್ಮ ಅಮೌಂಟ್ ನ ಸೇಫ್ಟಿಯಾಗಿ ಇಟ್ಕೊಳ್ಳಿ. ಕಾರಣ 3ನೇದು, ಈಗ ನಮ್ಮ ಅಮೌಂಟ್ ಎಲ್ಲ ಸೇವ್ ಮಾಡಿರ್ತೀವಿ, ಅದು ಬೆಳಿಬೇಕಲ್ವಾ. ಹಾಗಾಗಿ ನಿಮಗ್ ಗೊತ್ತಿಲ್ದೇನೆ ಏನೋ ಒಂದು ಮಾಡ್ತಕ್ಕಂಥದ್ದು, ಚೀಟಿ ಹಾಕ್ತಕ್ಕಂಥದ್ದು. ಚೀಟಿ ಹಾಕಿ, ನನಗೆ ಚೀಟಿ ಹಾಕ್ಬೇಡಿ, ನಿಮ್ ದುಡ್ಡನ್ನೆಲ್ಲ ಹಿಂಗ್ ಕೂಡಿ ಒಂದತ್ರ ಮೂಟೆ ಕಟ್ಟಿಡಿ ಅಂತ ನಾನು ಹೇಳ್ತಾ ಇಲ್ಲ. ಚೀಟಿ ಹಾಕ್ಬೇಕು. ಯಾರ ಹತ್ರ ಹಾಕ್ಬೇಕು, ತುಂಬಾ ನಂಬಿಕೆ ಇರೋ ಹತ್ರ. ಈಗಿನ ಕಾಲದಲ್ಲಿ ಯಾರನ್ನು ನಂಬೋದಕ್ ಆಗ್ತಾ ಇಲ್ಲ. ಈ ಕೈ ನಂಬೋದಕ್ ಆಗ್ತಾ ಇಲ್ಲ, ಈ ಕೈ ನಂಬೋದಕ್ ಆಗ್ತಾ ಇಲ್ಲ. ಸೊ ಹಾಗಾಗಿ ಚೀಟಿ ಹಾಕಿ ನಿಮ್ಮ ಅಮೌಂಟ್ ನ ನೀವು ಸೇಫ್ಟಿ ಮಾಡ್ದೇನೆ ಕಳ್ಕೊಳ್ಳೋದಕ್ಕೆ ಹೋಗ್ಬೇಡಿ. ಈಗ ನೀವ್ ಯಾರ ಮೇಲೆ ನಂಬಿಕೆ ಇಟ್ಟು ಚೀಟಿ ಹಾಕ್ತೀರಾ, ಈಗ ಸ್ವಂತ ಮನೆ ಇದೆ, ನನ್ ಜೊತೆ ಕೆಲಸ ಮಾಡ್ತಾ ಇದಾರೆ, ಅವ್ರ ಜೊತೆ ನಾನು ಚೀಟಿ ಹಾಕಿದ್ರೆ ಏನೋ ಒಂದು 1 to ಡಬಲ್ ಅಮೌಂಟ್ ಸಿಗುತ್ತೆ ಅಂತ ನೀವೊಂದು ಒಳ್ಳೆ ಇಂಟೆನ್ಷನ್ ಇಂದನೇ ಚೀಟಿ ಹಾಕ್ತೀರಾ. ಆದ್ರೆ ಈಗ ಸ್ವಂತ ಮನೆ ಇದೆ ಅನ್ನೋ ಗ್ಯಾರಂಟಿ ಯಾವ್ದು? ಒಂದ್ 50 ಲಕ್ಷ ಸ್ವಂತ ಮನೆ ಇದ್ರೆ ಅವ್ನು 1 ಕೋಟಿ ಸಾಲ ಮಾಡ್ಕೊಂಡು ಓಡೋದ್ರೆ ನಿಮ್ಗೆ ಯಾರು ಜವಾಬ್ದಾರಿ? ನಿಮ್ಮ ಅಮೌಂಟ್ಗೆ ಯಾರು ಜವಾಬ್ದಾರಿ ಅಲ್ವಾ? ಚೀಟಿ ಹಾಕೋ ಆಗಿದ್ರೆ ಗೌರ್ಮೆಂಟ್ ಚೀಟಿಗಳಿದೆ, ಗೌರ್ಮೆಂಟ್ ಚೀಟಿಗಳನ್ನ ಹಾಕೊಳ್ಳಿ. ಅಲ್ದೇನೆ
ಅಕಸ್ಮಾತ್ ನಿಮ್ಮ ಫ್ರೆಂಡ್ ಸರ್ಕಲ್ ಅಲ್ಲೇ ಯಾರಾದ್ರೂ ಚೀಟಿ ಮಾಡ್ತಾ ಇದಾರೆ ಅಂತ ಏನಾದ್ರೂ ನಿಮ್ಮ ಮೈಂಡ್ಗೆ ಬಂದ್ರೆ, ನಾನ್ ಚೀಟಿ ಹಾಕ್ಬೇಕು ಇವ್ರ ಹತ್ರ ಅಂತ ಅನ್ಕೊಂಡ್ರೆ, ಅವ್ರ ಹತ್ರ ಏನಾದ್ರೂ ಸೇಫ್ಟಿಗಿದ್ರೆ ಅದನ್ನ ಇಸ್ಕೊಳ್ಳಿ. ಈಗ ನೀವು ಚೀಟಿ ಹಾಕಿದ್ರೆ ನಿಮ್ಮ ಹತ್ರ ಅವ್ರು ಚೆಕ್ ಇಸ್ಕೋತಾರಲ್ವಾ, ಹಾಗೆ ನೀವು ಅವ್ರ ಹತ್ರ ಲಕ್ಷನ ನೀವು ಚೀಟಿ ಹಾಕ್ತಾ ಇದ್ದೀರಾ ಅಂದ್ರೆ ನಿಮ್ಮ ಸೇಫ್ಟಿಗೋಸ್ಕರ, ನಿಮ್ಮ ಅಮೌಂಟ್ ನ ಸೇಫ್ಟಿಗೋಸ್ಕರ ನೀವೇನಾದ್ರೂ ಅವ್ರ ಹತ್ರ ಒಂದು ಡಾಕ್ಯುಮೆಂಟೇಶನ್ ಈಸ್ಕೊಂಡು ಇಟ್ಕೊಳ್ಳೇಬೇಕು. ಹಾಗಾಗಿ ಇವ್ಯಾವೂ ಇಲ್ಲ, ಇವ್ಯಾವ ನಿಯಮನ ನಾನು ಪಾಲಿಸೋದಕ್ ಆಗೋದಿಲ್ಲ ಅಂದ್ರೆ ದಯವಿಟ್ಟು ಚೀಟಿ ಫಂಡ್ ನ ಹಾಕಿ ನಿಮ್ಮ ಅಮೌಂಟ್ಗೆ ಸೇಫ್ಟಿ ಇಲ್ದೇನೆ ಅಮೌಂಟ್ ನ ಕಳ್ಕೊಳ್ಳೋದಕ್ಕೆ ಹೋಗ್ಬೇಡಿ. ಕಾರಣ 4ನೇದು, ಅಮೌಂಟ್ ನ ಸೇವ್ ಕೂಡ ಮಾಡಿರ್ತೀರಾ, ಆದ್ರೆ ಆ ಸೇವ್ ಮಾಡಿರೋ ಅಮೌಂಟ್ ನಲ್ಲಿ ಇನ್ನೊಂದ್ ಸ್ವಲ್ಪ ಸಾಲನ ಮಾಡಿ ಏನೋ ಒಂದು ಪ್ರಾಪರ್ಟಿ ತಗೊಳ್ಳೋ ಅಂತದ್ದು, ಏನೋ ಒಂದು EMI ರೂಪದಲ್ಲಿ ತಗೊಂಡಿರ್ತೀರಾ. ಈ ತಗೊಂಡಾದ್ಮೇಲೆ ನೀವೇನ್ ಮಾಡ್ಬಿಡ್ತೀರಾ, ಇದು ಹೆಂಗು ಕಟ್ಕೊಂಡು ಹೋಗ್ತೀನಿ ಅನ್ನೋ ಧೈರ್ಯದಲ್ಲಿ ಒಂದು ಸೈಟ್ ಸಾಲನೆ ತೀರಿರಲ್ಲ, ಕಾರ್ ಸಾಲನೆ ತೀರಿರಲ್ಲ, ಮನೆ ಕಟ್ಟಿರೋ ಸಾಲನೆ ತೀರಿರಲ್ಲ, ಮತ್ ಇನ್ನೊಂದೇನೋ ತಗೊಳ್ಳೋವಂಥದ್ದು EMIಗೆ, ಮತ್ ಇನ್ನೊಂದು ಯಾರ ಹತ್ರನ ಸಾಲ ಮಾಡಿ ತಗೊಳ್ಳೋ ಅಂತದ್ದು. ಅಂದ್ರೆ ಬರ್ಡನ್ ಮೇಲೆ ಬರ್ಡನ್ ಮಾಡ್ಕೊಳ್ಳೋದಕ್ಕೆ ಹೋಗ್ಬೇಡಿ. ಬರ್ಡನ್ ಮೇಲೆ ಬರ್ಡನ್ ಮಾಡ್ಕೊಳ್ಳೋದಕ್ಕೆ ಹೋದ್ರೆ ಏನಾಗುತ್ತಪ್ಪ ಅಂದ್ರೆ, ಒಂದ್ ಸೈಟ್ ತಗೊಂಡಿರ್ತೀರಾ, ಅದ್ರ ಸಾಲನೆ ತೀರಿರಲ್ಲ. ಸೊ ಇನ್ನೊಂದೇನಾದ್ರು ತಗೊಂಡಾಗ ಅದ್ರ ಸಾಲನು ತೀರ್ಸೋದಕ್ಕಾಗೋದಿಲ್ಲ. ನೀವು ಸೈಟ್ ತಗೊಂಡಾಗ ನಿಮ್ಮ ಬಜೆಟ್ಗೆ ತಕ್ಕನಾಗಿ ನನ್ನ ಸೈಟ್ EMIನೋ ಇಲ್ಲ ಮನೆ ಕಟ್ಟಿರೋ ಲೋನ್ ನ ಯಾವ ರೀತಿ ಕಟ್ಟಬೇಕು ಅನ್ನೋದನ್ನ ಫಸ್ಟ್ ಬಜೆಟ್ ನ ಹಾಕೊಂಡಿರ್ತೀರಾ, ಅದ್ರ ತಕ್ಕನಾಗಿ ಜೀವನ ನಡ್ಕೊಳ್ತಾ ಹೋಗಿರುತ್ತೆ. ನೀವು ಅದ್ರ ಮೇಲೆ ಎಕ್ಸ್ಟ್ರಾ ಬರ್ಡನ್ ಹಾಕೊಂಡಾಗ ಇಲ್ಲಿ ಉಸಿರು ಕಟ್ಟೋ ರೀತಿ ಆಗುತ್ತೆ. ನಾನು ಮನೆ ಮೇಂಟೈನ್ ಮಾಡ್ಲಾ, ಮಕ್ಳು ಸ್ಕೂಲ್ ಫೀಸ್ನೇ ಕಟ್ಲಾ, EMIನ ಕಟ್ಲಾ, ಈಗ ಎಕ್ಸ್ಟ್ರಾ ಸಾಲ ಮಾಡಿದೀನಲ್ಲ ಅದನ್ನೇ ಕಟ್ಲಾ ಅನ್ನೋ ಅಂತದ್ದು ಟೆನ್ಷನ್ ಜಾಸ್ತಿ ಆದಾಗ ನಿಮ್ಗೆ ಯಾವ ಅಮೌಂಟು ಸಿಗಲ್ಲ. ಕೊನೆಗೆ ನೀವೇನ್ ಸೈಟ್ ತಗೊಂಡಿರ್ತೀರೋ ಇಲ್ಲ ಮನೆ ಕಟ್ಟಿರ್ತೀರೋ ಆ ಪತ್ರನೇ ಅಡ ಇಡೋಂತ ಚಾನ್ಸಸ್ ಕೂಡ ಬರುತ್ತೆ. ಹಾಗಾಗಿ ನೀವು ಯಾವ್ದೇ ಕಾರಣಕ್ಕೂ ಬರ್ಡನ್ ಮೇಲೆ ಬರ್ಡನ್ ಮಾಡ್ಕೊಳ್ಳೋದಕ್ಕೆ ಹೋಗ್ಬೇಡಿ. ನಂಬರ್ 5, ನಾವು ಸೇವ್ ಮಾಡಿ ಇಟ್ಟಿರೋ ಅಮೌಂಟ್ ಮೇಲೆನೆ ಓವರ್ ಕಾನ್ಫಿಡೆನ್ಸ್ ಬೇಡ. ಯಾಕಂದ್ರೆ ಅಮೌಂಟ್ ನ ಓವರ್ ಕಾನ್ಫಿಡೆನ್ಸ್ ಇಟ್ಕೊಂಡು ಓವರ್ ಬರ್ಡನ್ ಹಾಕೊಳ್ಳೋ ಅಂತದ್ದು, ಅದ್ರ ಮೇಲೆ ಏನೋ ಒಂದು ಭರವಸೆನ ಇಟ್ಕೊಂಡು ನನಗ್ ಅಮೌಂಟ್ ಬರುತ್ತೆ, ಇಷ್ಟು ವಾರ ಬರುತ್ತೆ ಅಂತ ಓವರ್ ಕಾನ್ಫಿಡೆನ್ಸ್ ಇಟ್ಕೊಂಡು ಈ ವಾರನ ಏನಾದ್ರೂ ದುಡ್ಡು ಇಲ್ಲ ಅಂದ್ರೂ ಕೂಡ ಬೇರೆಯವ್ರ ಹತ್ರ ಸಾಲ ಇಸ್ಕೊಂಡು ನನ್ ಅಮೌಂಟ್ ಬರುತ್ತಲ್ಲ ಅದ್ರಲ್ಲಿ ಅಡ್ಜಸ್ಟ್ ಮಾಡಿದ್ರಾಯ್ತು ಅಂತ ಓವರ್ ಕಾನ್ಫಿಡೆನ್ಸ್ ಇಂದ ಯಾವ ಕೆಲ್ಸಕ್ಕೂ ಕೈ ಹಾಕೋದಕ್ಕೆ ಹೋಗ್ಬೇಡಿ. ನೀವು ಡೌನ್ ಪೇಮೆಂಟ್ ನ ನೀವು ನಿಮ್ಮ ಸೇವಿಂಗ್ ಅಮೌಂಟ್ ಇಂದಾನೆ ಕೊಟ್ಟಿರ್ತೀರಾ ಅಂತ ಅಂದ್ರೂ ಕೂಡ ನೆಕ್ಸ್ಟ್ ಇನ್ನೊಂದ್ ಸ್ವಲ್ಪ ಎಕ್ಸ್ಟ್ರಾ ಅಮೌಂಟ್ ಬೇಕು ಅನ್ನೋ ಸಂದರ್ಭದಲ್ಲಿ ನೆಕ್ಸ್ಟ್ ನಂದೇ ಅಮೌಂಟ್ ಬಂದೇ ಬರುತ್ತೆ, ಯಾರೋ ನನ್ ಕೊಡ್ತಾರೆ, ನಾನು ಅವ್ರಿಗೆ ಕೊಟ್ಟಿದ್ದೀನಲ್ಲ ಅವ್ರು ನನಗೆ ಕೊಡ್ತಾರೆ ಅನ್ನೋ ಓವರ್ ಕಾನ್ಫಿಡೆನ್ಸ್ ಇಂದ ನೀವ್ ಯಾವ್ದೇ ಕೆಲ್ಸಕ್ಕೆ ಕೈ ಹಾಕಕ್ಕೆ ಹೋಗ್ಬೇಡಿ. ನೀವು ಕೈ ಹಾಕಕ್ ಹೋಗಂತ ಸಂದರ್ಭದಲ್ಲಿ ನೀವು ಸೇವ್ ಮಾಡಿ ಇಟ್ಟಿರೋ ಅಂತ ಅಮೌಂಟ್ ನ ಅದಕ್ಕೆ ಇನ್ವೆಸ್ಟ್ಮೆಂಟ್ ಮಾಡ್ತೀರಾ. ನಿಮ್ಮ ಫ್ರೆಂಡ್ ಅಥವಾ ನಿಮ್ಗೆ ಯಾವ್ದು ಅಮೌಂಟ್ ಬರ್ಬೇಕಿತ್ತೋ ಅದು ಬರ್ದೇನೆ ಇರೋಂತ ಸಂದರ್ಭದಲ್ಲಿ ಆ ಅಮೌಂಟ್ ಕೂಡ ಕಳ್ಕೊಳ್ಳೋ ಅಂತ ಚಾನ್ಸಸ್ ಇರುತ್ತೆ. ಕಾರಣ 6ನೇದು, ಈಗೋ ಇರಬಾರ್ದು. ಮನಿ ವಿಷಯದಲ್ಲಿ ಈಗೋ ಅನ್ನೋಂಥದ್ದು ಬರಬಾರ್ದು. ಈಗೋ ಯಾವಾಗಿರುತ್ತೆ, ನೀವು ಎಷ್ಟೇ ಸೇವ್ ಮಾಡಿ ಇಟ್ಟಿರಿ ಆ ಹಣ ನಿಮ್ಮ ಹತ್ರ ಉಳಿಯೋದಿಲ್ಲ. ಈ ಮನ್ಸು ಯಾವ ರೀತಿ ಚಂಚಲ ಇರುತ್ತೋ ಅದೇ ರೀತಿ ಲಕ್ಷ್ಮಿ ಅಂದ್ರೆ ಮನಿ ಕೂಡ ಚಂಚಲತೆನ ಹೊಂದಿರುತ್ತೆ. ಇವತ್ತು ನಮ್ಮ ಹತ್ರ ಇರುವಂತದ್ದು ನಾಳೆ ಬೇರೆಯವ್ರ ಹತ್ರ ಇರುತ್ತೆ. ಇವತ್ತು ನಾವು ಬಡವರಾಗಿರೋಂಥವ್ರು ಶ್ರೀಮಂತರಾಗ್ತೀವಿ. ಈಗೋನ ತೋರಿಸ್ತಾ ಹೋದ್ರೆ ಶ್ರೀಮಂತರಿರೋರು ಕೂಡ ಯಾವಾಗ ಬಡವರಾಗ್ತಿರೋ ಗೊತ್ತಿಲ್ಲ. ಹಾಗಾಗಿ ನಿಮ್ಮ ಹಣನ ಯಾವ ರೀತಿ ಸೇವ್ ಮಾಡ್ತಿರೋ ಅದೇ ರೀತಿ ಸೇಫ್ಟಿ ಮಾಡ್ಕೊಳ್ಳಿ. ಸೇಫ್ಟಿ ಮಾಡಿದ ನಂತರ ನನ್ನ ಹತ್ರ ಎಲ್ಲ ಇದೆ ಅನ್ನೋ ರೀತಿ ಈಗೋನ ತೋರ್ಸೋದಕ್ಕೆ ಹೋಗ್ಬೇಡಿ. ದೇವ್ರವನವನು ಒಬ್ಬ ಇರ್ತಾನೆ, ನೀನ್ ನನ್ಗೆ ಈಗ ತೋರಿಸ್ತೀಯಾ, ನೀನ್ 1 ರೂಪಾಯಿ ಕೂಡಾಕೋದಕ್ಕೆ ಎಷ್ಟು ಕಷ್ಟಪಟ್ಟಿದೀಯಾ ಅಂತ ಬೇರೆಯವ್ರಿಗೆ ಯಾರಿಗೂ ಗೊತ್ತಿಲ್ಲ ಅಂದ್ರೆ ನನ್ಗೂ ನಿನ್ಗೂ ಇಬ್ರಿಗೆ ಗೊತ್ತು. ಆದ್ರೆ ಇವತ್ತು ನಾನು ನಿನ್ ಜೊತೆ ಇದ್ದೀನಿ ಅಂದ್ರೆ ಲಕ್ಷ್ಮಿ ನಿನ್ ಜೊತೆ ಇದ್ದೀನಿ ಅಂತ ನೀನು ಇಷ್ಟೊಂದು ಈಗೋನ ತೋರಿಸ್ತೀಯಾ, ದಬ್ಬಾಳಿಕೆ ಮಾಡ್ತೀಯಾ, ದುರ್ಬಳಕೆ ಮಾಡ್ತೀಯಾ ಅಂತ ಅವಳೇನಾದ್ರೂ ಕೋಪಿಸ್ಕೊಂಡು ನಮ್ಮಿಂದ ಬಿಟ್ಟು ಹೋದ್ರೆ ನೀವು ಸೇವ್ ಮಾಡಿಟ್ಟಿರೋ ಅಂತ ಅಮೌಂಟು ಇರೋದಿಲ್ಲ. ಸೊ ಹಾಗಾಗಿ ಲಕ್ಷ್ಮಿನೇ ಇರೋಲ್ಲ ಅಂತ ಅಂದ್ಮೇಲೆ ನಮ್ಮ ದುಡಿಮೆ ಏನಿದೆ, ಸೇವಿಂಗ್ ಏನಿದೆ, ಸೇಫ್ಟಿ ಏನಿದೆ. ಸೊ ಮನಿ ಮೇಲೆ ಈಗೋನ ತೋರ್ಸೋದಕ್ಕೆ ಹೋಗ್ಬೇಡಿ. ಕಾರಣ 7ನೇದು, ಇಲ್ಲಿ ಶೋ ಆಫ್ ಕೊಡೋದು. 1 ರೂಪಾಯಿ ಕೂಡಾಕೋದಿಕ್ಕೆ ಎಷ್ಟು ಕಷ್ಟಪಟ್ಟಿರ್ತೀವಿ, ಆದ್ರೆ ಅದನ್ನ ಕಳಿಯೋದಿಕ್ಕೆ ಎಷ್ಟು ಈಸಿಯಾಗಿ ಮನ್ಸ್ ಮಾಡ್ತೀವಿ ಗೊತ್ತಾ. ನಮ್ಮ ಒಂದು ಶೋ ಆಫ್ ಬುದ್ಧಿಯಿಂದ ತೋರ್ಸ್ಕೊಳ್ಳೋ ಅಂತದ್ದು ತೋರಿಕೆ ಬುದ್ಧಿ. ಈ ತೋರಿಕೆ ಬುದ್ಧಿಯಿಂದ ನಾವು ಕೂಡಿಟ್ಟಿರೋ ಹಣನ ಅದಕ್ಕೆ ಒಂದು ಸೇಫ್ಟಿ ಕೊಡ್ದೇನೆ ಎಲ್ಲಾನು ದುರ್ಬಳಕೆ ಮಾಡುವಂತದ್ದು. ಯಾವ ರೀತಿ ಅಂದ್ರೆ, ಫಾರ್ ಎಕ್ಸಾಂಪಲ್ ಫ್ರೆಂಡ್ಸ್ ಇರ್ತಾರೆ, ಎಲ್ರು ಫ್ರೆಂಡ್ಸ್ ಹೋಗಿರ್ತೀರ ಜೊತೆನಲ್ಲಿ, ನನ್ನ ಹತ್ರ ಇದೆ ಅಂತ ನಾವು ತೋರಿಸ್ಕೋಬೇಕಲ್ಲ. ಅವ್ರಿಗೆ ಗೊತ್ತಾಗೋದು ಹೆಂಗೆ, ಅವ್ರಿಗೆ ಗೊತ್ತಾಗ್ಬೇಕು ಅಂತಂದ್ರೆ ನಾವು ತೋರಿಸ್ಕೋಬೇಕು, ಶೋ ಆಫ್ ಕೊಡ್ಬೇಕು ಅವ್ರ ಮುಂದೆ. ನನ್ನ ಹತ್ರ ಇದೆ, ಪಾಕೆಟ್ ಅಲ್ಲಿ ಎಷ್ಟಿದೆ ಅಂತ ಸುಮ್ನೆ ತೋರ್ಸೋಂಥದ್ದು. ಅವಾಗ ಏನ್ ಮಾಡ್ತಾರೆ ಅವ್ರ ಕೆಲಸ ಆಗ್ಬೇಕು. ಹಾಗಾಗಿ ನಿಮ್ಮನ್ನ ಅಟ್ಟದ ಮೇಲೆ ಹತ್ತಿಸ್ತಾರೆ. ನಾನ್ 100 ರೂಪಾಯಿ ಖರ್ಚು ಮಾಡು ಅಂದ್ರೆ 200 ರೂಪಾಯಿ ಖರ್ಚು ಮಾಡ್ತಾನೆ,
ನಾನ್ ಬೇಡ ಬೇಡ ಅಂತ ಅಂದ್ರು ಅವ್ನ್ ಇದುವರೆಗೂ ನಾನು ಎಲ್ಲಿ ಅವ್ನ ಜೊತೆ ಹೋಗಿದ್ದೀನೋ ₹1 ಖರ್ಚು ಮಾಡೋದಿಕ್ಕೆ ಬಿಟ್ಟಿಲ್ಲ ಅಂತ ಆತರ ಒಂದೆರಡು ಬಿಲ್ಡಪ್ ನ ಕೊಟ್ಬಿಟ್ಟಾಗ ನೀವು ಕಾಲರ್ ಟೈಟ್ ಮಾಡ್ಕೊಳ್ಳೋದು, ನಿಮ್ಮ ಹತ್ರ ಇರೋಂತ ಅಮೌಂಟ್ ನ ಅವ್ರಿಗೋಸ್ಕರ ಖರ್ಚು ಮಾಡುವಂತದ್ದು. ಅಲ್ಲಿ ಒಂದ್ ₹100 ಆಗಿದ್ರು ಕೂಡ ನಮ್ಮ ಶೋ ಆಫ್ ಬುದ್ಧಿಯಿಂದ ₹100ಗೆ ₹200, ₹1000 ಆಗೋ ಜಾಗಕ್ಕೆ ₹2000 ಈ ತರ ಖರ್ಚು ಮಾಡ್ಕೊ ಬಂದಾಗ ಹಣಕ್ಕೆ ಸೇಫ್ಟಿ ಇಲ್ಲ ಅಂತ ಆದಾಗ ನಿಮ್ಮ ಹಣ ನಿಮ್ಮ ಹತ್ರ ಉಳಿಯೋದಿಲ್ಲ. ಅದಕ್ಕೋಸ್ಕರ ಶೋ ಆಫ್ ಬುದ್ಧಿನ ಬುಡಿ, ಆದಷ್ಟು ಹಣನ ಸೇವ್ ಮಾಡಿದ ಹಣನ ಸೇಫ್ಟಿ ಮಾಡಿ. ಕಾರಣ 8, ನೀವು ಸ್ವಲ್ಪ ಸ್ವಲ್ಪನೇ ಹಣನ ಸೇವ್ ಮಾಡಿ ಗೋಲ್ಡ್ ನ ಪರ್ಚೇಸ್ ಮಾಡಿರ್ತೀರಾ. ಗೋಲ್ಡ್ ಪರ್ಚೇಸ್ ಮಾಡಿದಂತ ಸಂದರ್ಭದಲ್ಲಿ ಅದನ್ನ ಎಷ್ಟು ಸೇಫ್ಟಿಯಾಗಿ ನೀವು ಪ್ರೊಟೆಕ್ಷನ್ ಮಾಡಿದ್ರು ಕಮ್ಮಿನೇ. ಯಾಕಂದ್ರೆ ಈಗಿನ ಕಾಲದಲ್ಲಿ ಗೋಲ್ಡ್ ರೇಟ್ ಏನು ಗಗನಕ್ಕೆ ಮುಟ್ಟಿದೆ. ₹1 ₹2 ಇಲ್ಲ ಅಲ್ವಾ. ಫಾರ್ ಎಕ್ಸಾಂಪಲ್ 100 ಗ್ರಾಮ್ ತಗೊಳ್ತೀನಿ, 100 ಗ್ರಾಮ್ನ ಪರ್ಚೇಸ್ ಮಾಡಿರ್ತೀರಾ. 100 ಗ್ರಾಮ್ಗೆ ಈಗಿನ ಬೆಲೆ ಎಷ್ಟಾಗಿರ್ಬೋದು? ಕಮ್ಮಿ ಅಂದ್ರೆ ಒಂದು 11 ಲಕ್ಷ ಆಗುತ್ತೆ. ಈಗ 9,500 10,000 ಅಂತಾನೆ ಅನ್ಕೊಂಡ್ರು. ಆ GST ಚಾರ್ಜು, ಮೇಕಿಂಗ್ ಚಾರ್ಜು, ವೇಸ್ಟೇಜ್ ಚಾರ್ಜು ಎಲ್ಲ ಅಪ್ರಾಕ್ಸಿಮೇಟ್ ಆಗಿ 10.5 ಇಂದ 11 ಲ್ಯಾಕ್ ಹೋಗುತ್ತೆ. ಒಂದೊಂದ್ ಸ್ವಲ್ಪನೇ ಕೂಡಾಕಿರ್ತೀರಾ. ಕೂಡಾಕಿ 100 ಗ್ರಾಮ್ ಚಿನ್ನನ ಪರ್ಚೇಸ್ ಮಾಡಿರ್ತೀರಾ. ಅದನ್ನ ನೀವೆಷ್ಟು ಸೇಫ್ಟಿ ಮಾಡಿಟ್ರು ಸಾಲದು ಅಲ್ವಾ. ಸೇವಿಂಗ್ ಅಮೌಂಟ್ ಇಂದ ಇನ್ವೆಸ್ಟ್ಮೆಂಟ್ ಗೋಲ್ಡ್ಗೋಸ್ಕರ ಅದನ್ನ ತಗೊಂಡಿರ್ತೀರಾ ಆಸೆ ಪಟ್ಟು. ಅದು ಮುಂದಕ್ಕೆ ಬರೀ ಇದು ಅಲಂಕೃತಕ್ಕೋಸ್ಕರ ತಗೊಂಡಿರೋದಿಲ್ಲ. ನಿಮ್ಮ ನೆಕ್ಸ್ಟ್ ಫ್ಯೂಚರ್ಗೋಸ್ಕರ ಏನೇ ಒಂದು ಕಷ್ಟ ಬಂತು ಅನ್ನೋಂಥ ಸಂದರ್ಭದಲ್ಲಿ ಅದನ್ನ ಗಿರ್ವಿ ಇಟ್ಟು ಅದರಲ್ಲೇ ಅಮೌಂಟ್ ನ ತಗೊಳ್ಳೋವಂಥದ್ದು. ಯಾರಾದ್ರೂ ನಿಮ್ಮ ಮನೇಲಿ ಹೆಣ್ಮಕ್ಳು ಇರ್ತಾರೆ ಅಂತ ಅಂದ್ರೆ ಅವ್ರ ಮದುವೆ ಸಂದರ್ಭದಲ್ಲಿ ಯೂಸ್ ಆಗುವಂಥದ್ದು, ಅವ್ರಿಗೆ ಕೊಡುವಂಥದ್ದು ಎಲ್ಲ ಇರುತ್ತೆ. ಚಿನ್ನ ಅಂದ್ರೆ ಒಂದೇ ಒಂದ್ ಸೈಡ್ ಇಂದ ನಾವು ಲಾಭನ ನೋಡುವಂಥದ್ದಲ್ಲ, ಎಲ್ಲಾ ಸೈಡ್ ಇಂದನೂ ಲಾಭನ ನೋಡ್ಬೋದು ಚಿನ್ನದಿಂದ. ಸೊ ನಮ್ಮ ಕಷ್ಟ ಕಾರ್ಪಣ್ಯಗಳಿಗೆ ಆ ಚಿನ್ನ ಆಗುವಂಥದ್ದು ಅದು ಕೂಡ ನಮ್ಮ ಲಕ್ಷ್ಮಿನೇ. ನೀವು ಅಷ್ಟೆಲ್ಲ ಪರ್ಚೇಸ್ ಮಾಡಾದ್ಮೇಲೆ ಸೇವಿಂಗ್ ₹1 ಸೇವ್ ಮಾಡಿ ಅದನ್ನ ಪರ್ಚೇಸ್ ಮಾಡಾದ್ಮೇಲೆ ಅದಕ್ಕೆ ಎಷ್ಟು ಸೇಫ್ಟಿನ ನೀವು ಕೊಡಬೇಕು ಅದನ್ನ ಕೊಡ್ಲೇಬೇಕು. ಮನೆಯಲ್ಲಿ ಯಾವುದೇ ಕಾರಣಕ್ಕೂ ಅಮೌಂಟ್ಗಾಗ್ಲಿ ಗೋಲ್ಡ್ಗಾಗ್ಲಿ ಸೇಫ್ಟಿ ಇಲ್ಲ. ಸೊ ನೀವು ಮನೇಲಿ ಯಾವುದೇ ಕಾರಣಕ್ಕೂ ನಿಮ್ ಒಡವೆನ ಇಲ್ಲ ಅಮೌಂಟ್ ನ ಇಡೋದಕ್ಕೆ ಹೋಗ್ಬೇಡಿ. ನಿಮ್ಗೆ ಖರ್ಚಿಗೆ ಎಷ್ಟು ಬೇಕು ಆನ್ಲೈನ್ ಟ್ರಾನ್ಸ್ಫರ್ ಇರೋದ್ರಿಂದ ಮನೆಯಲ್ಲಿ ಹಣನ ಇಟ್ಕೊಳ್ಳೋ ಅವಶ್ಯಕತೆ ಇಲ್ಲ. ಸೊ ಹಾಗಾಗಿ ನಿಮ್ ಗೋಲ್ಡ್ ನ ಆಗಿರ್ಬೋದು ಅಮೌಂಟ್ ನ ಆಗಿರ್ಬೋದು ಎರಡನ್ನೂ ಕೂಡ ಮನೆಯಲ್ಲಿ ಇಡದೆ, ಮನೆ ಸೇಫ್ಟಿ ಅಲ್ಲ. ಸೊ ಮನೆಯಲ್ಲಿ ಇಡದೆ ನೀವು ಸೇಫ್ಟಿ ಲಾಕರ್ ನಲ್ಲಿ ಒಂದು ಲಾಕರ್ ಅಂತ ಓಪನ್ ಮಾಡಿ ಅದಕ್ಕೆ ಒಂದಿಷ್ಟು ಅಂತ ಚಾರ್ಜ್ ನ ಕೊಟ್ರೆ ವರ್ಷ ಪೂರ್ತಿ ಅದ್ರಲ್ಲಿ ಇಡ್ಬೋದು. ವರ್ಷದಲ್ಲಿ ಒಂದ್ಸಲ ಸಮ್ ಅಮೌಂಟ್ ಅಂತ ಇರುತ್ತೆ. ಡಿಪೆಂಡ್ ಅಪಾನ್ ಗ್ರಾಮ್ ಮೇಲೆ ಡಿಪೆಂಡು. ಗೋಲ್ಡ್ ನ ಇಡ್ತೀವಿ ಅಂದ್ರೆ ಅದ್ರ ಮೇಲೆ ಡಿಪೆಂಡು. ಆ ತರ ಚಾರ್ಜಸ್ ನ ಕೊಟ್ಟು ನೀವು ಅಲ್ಲಿ ಸೇಫ್ಟಿಯಾಗಿ ಇಡಿ. ಅದು ತುಂಬಾ ಸೇಫ್ಟಿ. ಮನೆಗೆ ಕಂಪೇರ್ ಮಾಡಿದ್ರೆ ಅದು ತುಂಬಾ ಸೇಫ್ಟಿ. ಬಚ್ಚಿಟ್ಟಿದ್ದನ್ನ ಮನೇಲಿ ಇಟ್ಟಿ ಅದನ್ನ ಯಾರೋ ತಗೊಂಡು ಹೋದಾಗ ಯಾರ್ದೋ ಪಾಲಾದಾಗ ನಮ್ಗೆ ಆ ನೋವಿರುತ್ತಲ್ಲ, ಇಷ್ಟು ವರ್ಷ ಕಾಪಾಡ್ಕೊ ಬಂದಿರೋ ಅಂತ ನೋವಿರುತ್ತಲ್ಲ, ಆ ನೋವನ್ನ ಯಾರಿಗೂ ಹೇಳ್ಕೊಡೋದಕ್ಕೆ ಆಗೋದಿಲ್ಲ. ಸೊ ನಾವ್ ಎಷ್ಟು ಮಟ್ಟಿಗೆ ಸೇವ್ ಮಾಡ್ತೀವೋ ಅಷ್ಟು ಮಟ್ಟಿಗೆ ಸೇಫ್ಟಿ ಮಾಡೋದು ತುಂಬಾ ಇಂಪಾರ್ಟೆಂಟ್ ಆಗಿರುತ್ತೆ. ಲಾಕರ್ಗೆ ಚಾರ್ಜಸ್ ಕೊಡ್ಬೇಕಲ್ಲ ಅಂತ ಯೋಚನೆ ಮಾಡಬೇಡಿ. ನೀವು ಚಿಕ್ಕ ಅಮೌಂಟ್ ಚಾರ್ಜಸ್ ಆಗಿ ಕೊಡ್ಬೇಕಲ್ಲ ಅಂತ ಯೋಚನೆ ಮಾಡೋದಕ್ಕೆ ಹೋದ್ರೆ ಒಂದು ದೊಡ್ಡ ಬಂಡಲ್ ಅಮೌಂಟ್ ನೀವು ಕಳ್ಕೋಬೇಕಾಗುತ್ತೆ. ಸೊ ಆ ರೀತಿ ಮಾಡ್ದೇನೆ ಸೇಫ್ಟಿ ಲಾಕರ್ ಅಲ್ಲಿ ಇಟ್ಟು ನಿಮ್ಮ ಗೋಲ್ಡ್ ಆಗಿರ್ಬೋದು ಹಣನ ಆಗಿರ್ಬೋದು ಕಾಪಾಡ್ಕೊಳ್ಳಿ, ಸೇಫ್ಟಿ ಮಾಡಿ ಅಂತ ಹೇಳ್ತೀನಿ. ಕಾರಣ 9 ಏನಪ್ಪಾ ಅಂದ್ರೆ ಫ್ರೆಂಡ್ ಸರ್ಕಲ್ ಕೂಡ ಇಂಪಾರ್ಟೆಂಟ್ ಆಗಿರುತ್ತೆ. ನೀವು ಒಳ್ಳೆ ಫ್ರೆಂಡ್ ಸರ್ಕಲ್ ನ ಇಟ್ಕೊಂಡಿದ್ರೆ ಅದು ಒಳ್ಳೇದಾಗೆ ನಿಮ್ಮ ಸೇವಿಂಗ್ ಅಮೌಂಟ್ಗೆ ಅವರೇ ಹೇಳ್ಕೊಡ್ತಾರೆ, ಈ ರೀತಿ ಮಾಡಿ ಅನ್ನೋಂಥದ್ದು ಒಳ್ಳೆ ಸಜೆಷನ್ ಕೊಡುವಂತ ಫ್ರೆಂಡ್ಸ್ ಗಳಿದ್ರೆ ಓಕೆ. ಅಕಸ್ಮಾತ್ ನಿಮ್ಮ ಸೇವಿಂಗ್ ಅಮೌಂಟ್ ನ ನಿರ್ಣಮ ಮಾಡುವಂತ ಸ್ನೇಹಿತರುಗಳನ್ನ ನೀವು ಮಾಡ್ಕೊಂಡಿದ್ರೆ ಅದು ಖಂಡಿತವಾಗ್ಲೂ ಸೇವಿಂಗ್ ಆಗಿ ಉಳಿಯೋದಿಲ್ಲ, ನಿರ್ಣಮನೇ ಆಗುತ್ತೆ. ಅದಕ್ಕೊಂದು ಸೇಫ್ಟಿ ಅನ್ನೋದು ಇರೋದಿಲ್ಲ. ಎಲ್ಲೋ ಪಬ್ಗೋ ಎಲ್ಲೋ ಹೊರಗಡೆ ಎಂಜಾಯ್ ಮಾಡೋದಕ್ಕೋ ಆ ತರ ಎಲ್ಲ ಫ್ರೆಂಡ್ ಸರ್ಕಲ್ ಅಲ್ಲಿ ಇದ್ದೇ ಇರುತ್ತೆ. ಆ ತರ ಇದ್ದಾಗ ನಿಮ್ಮ ಅಮೌಂಟ್ಗೆ ಸೇಫ್ಟಿ ಅನ್ನೋಂಥದ್ದು ಇರೋದಿಲ್ಲ. ಫ್ರೆಂಡ್ ಸರ್ಕಲ್ ನ ತುಂಬಾ ಹುಷಾರಾಗಿ ಹ್ಯಾಂಡಲ್ ಮಾಡ್ಬೇಕಾಗುತ್ತೆ. ನಿನ್ನ ಹತ್ರ ಕೆಲವರು ಹೇಳ್ತಾರೆ, ನೀನ್ ತುಂಬಾ ಜುಗ್ಗ, ನೀನ್ ₹1 ಖರ್ಚು ಮಾಡೋದಿಲ್ಲ, ಹಾಗೆ ಹೀಗೆ. ಪರವಾಗಿಲ್ಲ, ನಮ್ಗೆ ಜುಗ್ಗ ಅಂದ್ರೆ ಏನು, ನಮ್ಮ ಅಮೌಂಟ್ ಡಬಲ್ ಆಗ್ಬಿಡೋದಿಲ್ಲ, ನಮ್ಮ ಅಮೌಂಟ್ ಅವ್ರ ಹತ್ರ ಹೋಗಿ ಸೇರ್ಕೊಬಿಡೋದಿಲ್ಲ. ಜುಗ್ಗ ಅಂದ್ರೂ ಪರವಾಗಿಲ್ಲ, ಏನಂದ್ರೂ ಪರವಾಗಿಲ್ಲ. ನೀವು ನಿಮ್ಮ ಅಮೌಂಟ್ ನ ಹಾಳು ಮಾಡುವಂತ ಫ್ರೆಂಡ್ ಸರ್ಕಲ್ ಏನಾದ್ರು ಮಾಡಿದ್ರೆ ಅಂತವರಿಂದ ಆದಷ್ಟು ದೂರ ಇರಿ. ನಿಮ್ಮ ಅಮೌಂಟ್ಗೆ ಸೇಫ್ಟಿ ಮಾಡಿ ಅಂತ ಹೇಳಿ. ಕಾರಣ 10 ಏನಪ್ಪಾ ಅಂದ್ರೆ ಇದು ನಿಮ್ಮ ಫ್ಯಾಮಿಲಿಗೆ ಸಂಬಂಧಪಟ್ಟದ್ದು, ನಿಮ್ಮ ಮಕ್ಕಳಿಗೆ ಸಂಬಂಧಪಟ್ಟದ್ದು. ನಾವು ತಂದೆ ತಾಯಿಗಳಾದಂತಹ ನಾವು ನಮ್ಮ ಮನೆಯಲ್ಲಿರುವಂತಹ ಹಿರಿಯರು ನಮ್ಗೆ ಯಾವ ರೀತಿ ಒಳ್ಳೆ ಮಾರ್ಗನ ಒಳ್ಳೆ ಸಂಸ್ಕಾರನ ಕಳ್ಸಿಕೊಟ್ಟಿರ್ತಾರೋ ಅದೇ ರೀತಿ ನಾವು ನಮ್ಮ ಮಕ್ಕಳಿಗೆ ಕಲ್ಸ್ಕೊಟ್ರೆ ಅವರು ಯಾವುದೇ ದುಶ್ಚಟಗಳಿಗೆ ಬಲಿಯಾಗೋದಿಲ್ಲ. ಮತ್ತೆ ಫ್ರೆಂಡ್ ಸರ್ಕಲ್ ಕೂಡ ತುಂಬಾ ಚೆನ್ನಾಗಿ ಇಟ್ಕೊಂಡಿರ್ತಾರೆ. ಜೊತೆಗೆ ಅವರು ಬೇರೆ ತರದ ಅನ್ಆಕ್ಟಿವಿಟಿ ಕಲಿದೆ ತಮ್ಮ ಮನಿ ಬಗ್ಗೆ
ನೀವ್ ಎಷ್ಟು ಮಾಡಿದ್ರು ಕೂಡ ಕೆಲವ್ರು ಹೇಳ್ತಾರಲ್ವಾ, ಅಯ್ಯೋ ಇವ್ನ್ ಎಷ್ಟ್ ಮಾಡಿದ್ರೆ ಏನಪ್ಪಾ, ಇವ್ನ ಮಗ ಅಪ್ಪ ಪೋಲಿ, ಇವಳ ಮಗಳು ಅಪ್ಪ ಪೋಲಿ, ಇವ್ರು ಇಲ್ಲಿ ಅಯ್ಯೋ ನನ್ ಮಕ್ಳು ಅಂತ ದುಡ್ದು ಸೇವಿಂಗ್ ಮಾಡಿ ಕೂಡಿಡ್ತಾರೆ. ಬಂದು ಅಲ್ಲವ್ಳು ಬಂದು ಒಡೆದು ಬಡ್ದು ದುಡ್ಡನ್ನ ಕಿತ್ಕೊಂಡು ಹೋಗ್ತಾರೆ ಅನ್ನೋಂಥದ್ದು ಎಷ್ಟೋ ಮಾತುಗಳನ್ನ ಕೇಳ್ಪಟ್ಟಿರ್ತೀರಾ ಈ ಸಮಾಜದಲ್ಲಿ. ಸೊ ಹಾಗಾಗಿ ನಿಮ್ಮ ಮಕ್ಕಳಿಗೆ ಎಷ್ಟು ಮಟ್ಟಿಗೆ ಸಂಸ್ಕಾರನ ಕಲ್ಸ್ಕೊಡ್ತಿರೋ ಅಷ್ಟು ಮಟ್ಟಿಗೆ ಅವರು ಬೆಳಿತಾ ಹೋಗ್ತಾರೆ. ಅವ್ರಿಗೂ ಕೂಡ ಹಣದ ಮೇಲೆ ಒಂದು ಅಭಿಮಾನ ಅನ್ನೋಂಥದ್ದು ಬರುತ್ತೆ. ಹಣನ ಸೇವ್ ಮಾಡಿದ್ರೆ ನಮ್ಗೆ ಮುಂದಕ್ಕೆ ಫ್ಯೂಚರ್ಗೆ ಒಳ್ಳೇದು ಅನ್ನೋ ರೀತಿನ ಅವರು ತಿಳ್ಕೊಳ್ತಾರೆ. ಹಾಗಾಗಿ ನೀವೇ ಮನೆಯಲ್ಲೇ ಸಂಸ್ಕಾರನ ಕಲಿಸ್ತಾ ಹೋದ್ರೆ ನೀವು ಕೂಡಿಟ್ಟಿರೋ ಹಣನ ಅವರು ಡಬಲ್ ಮಾಡೋದಕ್ಕೆ ಟ್ರೈ ಮಾಡ್ತಾರೆ, ಕಳಿಯೋದಕ್ಕೆ ಟ್ರೈ ಮಾಡೋದಿಲ್ಲ. ಅಲ್ಲೂ ಕೂಡ ಅಮೌಂಟ್ ಸೇಫ್ ಆಗಿ ಉಳ್ಕೊಳ್ಳುತ್ತೆ ನಿಮ್ಮ ಹತ್ರನೇ. ನಂಬರ್ 11, ಇದು ನಿಮ್ಮ ಗಂಡ ಹೆಂಡತಿಗೆ ಸಂಬಂಧಪಟ್ಟದ್ದು. ನೀವು ಎಲ್ಲಾ ದುಡಿತೀರಾ, ಕಷ್ಟಪಟ್ಟು ದುಡಿತೀರಾ, ಸೇವ್ ಕೂಡ ಮಾಡ್ತೀರಾ. ಎಲ್ಲಾನು ಮಾಡಿದ್ರು ಕೂಡ ನಿಮ್ಮ ಇಬ್ರು ಮಧ್ಯೆ ಮ್ಯೂಚುವಲ್ ಅಂಡರ್ಸ್ಟ್ಯಾಂಡಿಂಗ್ ಇಲ್ದೇನೆ, ನೀನು ತೆಗ್ದ ನಾನು ಒಗ್ದ, ಎತ್ತು ಏರ್ಗೆಳಿತು ಎಮ್ಮೆ ನೀರ್ಗೆಳಿತು ಅಂತ ಹೇಳ್ತಾರಲ್ಲ, ಆ ರೀತಿ ನೀವು ಇದ್ದಾಗ್ಲೂ ಕೂಡ ನಿಮ್ಮ ಅಮೌಂಟ್ ಖರ್ಚಾಗ್ತಾ ಹೋಗುತ್ತೆ. ನಿಮ್ಮ ಅಮೌಂಟ್ಗೆ ಸೇಫ್ಟಿ ಅನ್ನೋದು ಇರೋದಿಲ್ಲ. ಹೆಣ್ಮಕ್ಳಿಗೆ ಕಂಪ್ಯಾರಿಟಿವ್ ಮೈಂಡ್ ಯಾವಾಗ ಬಂದ್ಬಿಡುತ್ತೋ ಆವಾಗ ನಾವ್ ಏನ್ ಸೇವ್ ಮಾಡಿದ್ರು, ಗಂಡ ಏನ್ ಸೇವ್ ಮಾಡಿದ್ರು ಕೂಡ ಹೆಂಡತಿ ಕಳ್ದಾಗ್ತಾಳೆ. ನಮ್ ಹೆಣ್ಮಕ್ಳಿಗೆ ಇದ್ರೂ ಕೂಡ ತಗೊಳ್ಳೋ ಅಂತ ಅಭ್ಯಾಸ ಜಾಸ್ತಿ. ಗಂಡ್ಮಕ್ಳು ಕಂಪೇರ್ ಮಾಡಿದ್ರೆ ಹೆಣ್ಮಕ್ಳಿಗೆ ಜಾಸ್ತಿ. ಅದು ಪಾಪ ದೇವ್ರು ಕೊಟ್ಟಿದ್ದು, ನಾವೇನು ಮಾಡೋದಕ್ಕಾಗೋದಿಲ್ಲ. ಆದ್ರೆ ಆದಷ್ಟು ಕಂಪೇರಿಟಿವ್ ಮೈಂಡ್ ನ ನಾವು ಸ್ವಲ್ಪ ಕಮ್ಮಿ ಮಾಡ್ಕೊಂಡ್ರೆ ಬೆಟರು. ನಾವು ಸೇವ್ ಮಾಡಿಟ್ಟಿರೋ ಅಂತ ಅಮೌಂಟ್ ಅದಕ್ಕೊಂದು ಸೇಫ್ಟಿ ಅನ್ನೋಂಥದ್ದು ಸಿಗುತ್ತೆ. ನಾನು ಇನ್ಕ್ಲೂಡಿಂಗ್ ನಾನು ಕೂಡ ನನ್ಗೂ ಕೂಡ ಹೇಳ್ಕೊಳ್ತಾ ಇದ್ದೀನಿ. ಯಾವ್ದಾದ್ರು ಒಂದು ತಗೊಂಡಿರ್ತೀವಿ ಅಂತ ಅಂದ್ರೆ, ಇನ್ನೊಂದು ಜಾಗಕ್ಕೆ ಹೋಗ್ತೀವಿ ಅಂದ್ರೆ ನಾವೇ ಇಷ್ಟಪಟ್ಟು ತಗೊಂಡಿರ್ತೀವಿ ಅದನ್ನ, ಆದ್ರೂ ಬೇರೆ ಜಾಗಕ್ಕೆ ಹೋದಾಗ ಅದು ಇದಕ್ಕಿಂತ ಇಷ್ಟ ಆಗ್ತಾ ಹೋಗುತ್ತೆ. ಅವಾಗ ಏನ್ ಮಾಡ್ತೀವಿ, ಇದೊಂದು ತಗೋಬಿಡದ ಅಂತ ತಗೊಳೋದಕ್ಕೆ ಹೋಗ್ತೀವಿ. ಅದಲ್ದೇನೆ ನಾವ್ ಇದನ್ನೆಲ್ಲ ಪರ್ಚೇಸ್ ಮಾಡ್ಕೊ ಬಂದಿರ್ತೀವಿ, ಬೇರೆಯವ್ರು ಯಾರಾದ್ರೂ ಹಾಕ ಬಂದಿದ್ರೆ ಅದ್ರ ಮೇಲೆ ಕಣ್ಣು ನಮಗೆ, ಅಯ್ಯೋ ನನ್ಗಿಂತ ಚೆನ್ನಾಗೈತೆ, ನಾನು ಅದೇ ತರ ಸಿಕ್ಕಿದ್ರೆ ತಗೋಬೋದಿತ್ತು ಅಂತ ಕೇಳೋ ಅಂತ ಅವ್ರ ಬಗ್ಗೆ ಥಿಂಕ್ ಮಾಡೋ ಅಂತದ್ದು. ಅಯ್ಯೋ ಅವರು ಫ್ರಿಜ್ ತಗೊಂಡಿದ್ದಾರೆ, ನಾನು ಸಿಂಗಲ್ ಡೋರ್ ತಗೋಬಿಟ್ಟಿದೀನಿ, ನಾನು ಡಬಲ್ ಡೋರ್ ತಗೋಬೋದಿತ್ತು. ಅಯ್ಯೋ ಏನೋ ಇದಕ್ಕಿಂತ ಒಂದ್ 5,000 ಜಾಸ್ತಿ ಹಾಕಿದ್ರೆ ಅದೇ ಬಂದಿರೋದಪ್ಪ. 2 ಬರ್ನರ್ ಗ್ಯಾಸ್ ಸ್ಟವ್ ತಗೊಂಡಿದ್ದೀನಿ, ಅವ್ರು 4 ಬರ್ನರ್ ಗ್ಯಾಸ್ ಸ್ಟವ್ ತಗೊಂಡಿದ್ದಾರೆ. ನಾನು ಇನ್ನೊಂದ್ ಸ್ವಲ್ಪ ಅಮೌಂಟ್, ಈ 2 ಬರ್ನರ್ಗೆ ಹಾಕಿರೋ ಗ್ಯಾಸ್ ಸ್ಟವ್ ಅಮೌಂಟ್ ನ ಇನ್ನೊಂದ್ ಸ್ವಲ್ಪ ಅಮೌಂಟ್ ಜಾಸ್ತಿ ಹಾಕಿದ್ರೆ ನಾನು 4 ಬರ್ನರ್ ಗ್ಯಾಸ್ ಸ್ಟವ್ ತಗೋಬಹುದಾಗಿತ್ತು. ಅಯ್ಯೋ ವಾಷಿಂಗ್ ಮಿಷಿನ್ ಟಾಪ್ ಲೋಡ್ ತಗೋಬಿಟ್ಟೆ, ಸ್ವಲ್ಪ ಅಮೌಂಟ್ ಕಮ್ಮಿ ಇತ್ತು ಆ ಟೈಮಲ್ಲಿ ಏನಾದ್ರು ದುಡ್ಡು ಇದ್ಬಿಟ್ಟಿದ್ರೆ ನಾವು ಅವ್ರಂಗೆ ಫ್ರೆಂಡ್ ಅವರೇ ತಗೋಬೋದಿತ್ತು. ಟಿವಿನ 24 ಇಂಚ್ ತಗೋಬಿಟ್ಟಿದೀವಲ್ಲ, ಅಯ್ಯೋ ಒಂದ್ 50 ಇಂಚ್ ತಗೋಬಿಟ್ಟಿದ್ರೆ ನೋಡಪ್ಪ, ಅವ್ರು ತಗೊಂಡಿರೋ ರೀತಿ ಅವ್ರ ಮನೆ ಎಲ್ಲ ದೊಡ್ಡದಾಗಿ ಪಿಕ್ಚರ್ಗಳು ಬರ್ತೇವೆ, ದೊಡ್ಡದಾಗಿ ಎಲ್ಲ ಕಾಣಿಸ್ತೈತೆ. ನಮ್ಮ ಮನೇಲಿ ಏನೋ ಕಾಣಿಸ್ತಾ ಇಲ್ಲ, ಚಿಕ್ಕದು ಎಲ್ಲ ಚಿಕ್ಕದು. ಅವ್ರ ಮನೆ ತರ ನಮ್ಮ ಮನೆನೂ 50 ಇಂಚ್ ಟಿವಿ ಇದ್ದಿದ್ರೆ ಎಷ್ಟ್ ಚೆನ್ನಾಗಿರೋದಲ್ವಾ. ನಾನು ಅವತ್ತು ಹೇಳ್ದೆ ಇವ್ರಿಗೆ, ನಾವು ತಗೊಳೋದಾ ಕಣ್ರಿ ಅಂತ. ಇವ್ರು ಕೇಳಲಿಲ್ಲ. ಅವತ್ತೇ ಒಂದ್ ಸ್ವಲ್ಪ ಅಮೌಂಟ್ ನ ಜಾಸ್ತಿ ಹಾಕಿದ್ರೆ ನಮಗೂ ಅದೇ ತರ ಟಿವಿ ಬಂದಿರೋದ, ಇನ್ನೊಂದ್ಸಲ ಡಬಲ್ ಸಲ ತಗೊಳ್ಳೋ ಅಂತದ್ದು ನೆಸೆಸಿಟಿ ಇರ್ಲಿಲ್ವಾ ಅಂತ ಈ ತರ ಎಲ್ಲ ಬೇರೆಯವ್ರಿಗೆ ಕಂಪೇರ್ ಮಾಡಿ ತಗೊಳ್ಳೋ ಅಂತದ್ದು. ಸೊ ಈ ತರ ಕಂಪೇರಿಟಿವ್ ಮೈಂಡ್ ನ ಆದಷ್ಟು ಹೆಣ್ಮಕ್ಳು ಗುಡಿ ಜಾಸ್ತಿ ಇರೋದು. ನಾನು ಹೆಣ್ಮಕ್ಳಿಗೆ ಹೇಳ್ತಾ ಇರೋದು ಇದನ್ನ, ಯಾಕಂದ್ರೆ ಹೆಣ್ಮಕ್ಳಿಗೆ ಜಾಸ್ತಿ ಕಂಪೇರಿಟಿವ್ ಮೈಂಡ್ ಇರೋದು. ಸೊ ಹಾಗಾಗಿ ಹೇಳ್ತಾ ಇದೀನಿ. ಗಂಡ್ಮಕ್ಳು ಕಂಪೇರ್ ಮಾಡ್ತಾರೆ, ಅವ್ರು ಏನಿದ್ರು ಅವ್ರು ತೊಟ್ಕೊಳ್ಳೋದ್ರ ಬಗ್ಗೆ ಕಂಪೇರ್ ಮಾಡ್ತಾರೆ. ಸೊ ಹಾಗಾಗಿ ಜಾಸ್ತಿ ಕಂಪೇರ್ ಮಾಡೋದು ಹೆಣ್ಮಕ್ಳಿಗೆ, ಅವ್ರಿಗೆ ಜಾಸ್ತಿ ದೇವರು ಕಂಪೇರಿಟಿವ್ ಮೈಂಡ್ ನ ಕೊಟ್ಟಿರೋದು. ಸೊ ಹಾಗಾಗಿ ಆದಷ್ಟು ಅವಾಯ್ಡ್ ಮಾಡಿ. ನೀವು ಸೇವಿಂಗ್ ಅಮೌಂಟ್ ನ ಅಲ್ಲಿ ಸೇಫ್ಟಿ ಮಾಡೋದಕ್ಕೆ ಟ್ರೈ ಮಾಡಿ. ಅರಿವಿಲ್ದೇನೆ ಯಾವ್ದಕ್ಕೂ ಕೈ ಹಾಕೋದಕ್ಕೆ ಹೋಗ್ಬೇಡಿ. ಅಂದ್ರೆ ನಿಮ್ಮ ಹಣನ ಇನ್ವೆಸ್ಟ್ಮೆಂಟ್ ಮಾಡೋದಕ್ಕೆ ಹೋಗ್ಬೇಡಿ. ಅದ್ರ ಬಗ್ಗೆ ನೀವು ಪೂರ್ತಿ ಫೈನಾನ್ಷಿಯಲ್ ಆಗಿ ತಿಳ್ಕೊಂಡು ಆಮೇಲೆ ಮುಂದುವರಿಯಿರಿ. ಹಣ ಏನು ಗಿಡದಲ್ಲಿ ಬೆಳೆಯೋದಿಲ್ಲ ಅಲ್ವಾ, ನಾವು ಕಷ್ಟಪಟ್ರೆ ಮಾತ್ರ ಅದು ನಮ್ ಕೈಗೆ ಸಿಗೋ ಅಂತದ್ದು. ಸೊ ಹಾಗಾಗಿ ಸೇಫ್ಟಿ ಅನ್ನೋವಂಥದ್ದು ತುಂಬಾ ಇಂಪಾರ್ಟೆಂಟು. ಮನೆಯಲ್ಲಿ ಒಬ್ಳು ಹೆಣ್ಮಗ್ಳು ಇದ್ದಾಳೆ ಅಂತ ಅಂದ್ರೆ ಅವಳನ್ನ ಯಾವ ರೀತಿ ಸೇಫ್ಟಿ ಮಾಡ್ತಿರೋ ಅದೇ ರೀತಿ ನೀವು ಸೇವಿಂಗ್ ಮಾಡಿ ಇಟ್ಟಿರೋ ಅಂತ ಅಮೌಂಟ್ನು ಕೂಡ ಸೇಫ್ಟಿ ಮಾಡ್ಬೇಕು. ದುಡ್ಡಿದ್ರೆ ಈ ಪ್ರಪಂಚದಲ್ಲಿ ದುನಿಯಾ ಅನ್ನೋ ರೀತಿ ದುಡ್ಡಿದ್ರೆ ಅಪರಿಚಿತರು ಕೂಡ ಪರಿಚಿತರಾಗ್ತಾರೆ. ದುಡ್ಡಿಲ್ಲ ಅಂತ ಇಟ್ಕೊಳ್ಳಿ, ನಿಮ್ಗೆ ಗೊತ್ತಿರೋರು ಕೂಡ ಅಪರಿಚಿತರಾಗೋಗಿರ್ತಾರೆ. ಸೊ ಹಾಗಾಗಿ ಈಗಿನ ಪ್ರಪಂಚದಲ್ಲಿ ಕೈಯಲ್ಲಿ ಇನ್ಕಮ್ ಇದ್ರೆ ಈ ಪ್ರಪಂಚಕ್ಕೆ ವೆಲ್ಕಮ್ ಅನ್ನೋ ರೀತಿ ನೀವು ಮೈಂಡ್ ನಲ್ಲಿ ಅರಿವನ್ನ ಮಾಡ್ಕೊಂಡು ನೀವು ಎಷ್ಟು ಕಷ್ಟಪಟ್ಟು ಅಮೌಂಟ್ ನ ಸೇವ್ ಮಾಡ್ತೀರೋ ಅಷ್ಟೇ ಸೇಫ್ಟಿ ಕೂಡ ಕೊಡಿ. ನಾನು ಇಷ್ಟು ಕಾರಣಗಳನ್ನೆಲ್ಲ ಹೇಳಿದ್ದೀನಿ. ಇಷ್ಟು ಕಾರಣದಲ್ಲಿ ಯಾರ್ಯಾರು ತಮ್ಮ ಲೈಫ್ ನಲ್ಲಿ ಆ ತಪ್ಪುಗಳನ್ನ ಮಾಡ್ತಾ ಇದ್ದೀರೋ ಆ ತಪ್ಪುಗಳನ್ನ ಮಾಡ್ದೇನೆ ನಿಮ್ಮ ಅಮೌಂಟ್ ನ ನೀವು ಕಷ್ಟಪಟ್ಟಿರೋ ಅಂತ ಅಮೌಂಟು, ನೀವು ಸೇವ್ ಮಾಡಿ ಇಟ್ಟಿರೋ ಅಂತ ಅಮೌಂಟು ಅಷ್ಟ್ರ ಮಟ್ಟಿಗೆ ಸೇಫ್ಟಿನೂ ಕೂಡ ಕೊಡ್ಬೇಕು ಅಂತ ಹೇಳ್ತಾ ನೆಕ್ಸ್ಟ್ ಒಂದು ಒಳ್ಳೆ ವಿಡಿಯೋ ಜೊತೆ ನಾನ್ ನಿಮ್ಮನ್ನ ಭೇಟಿ ಆಗ್ತೀನಿ. ಅಲ್ಲಿವರೆಗೂ ಜೈ ಹಿಂದ್, ಜೈ ಕರ್ನಾಟಕ. ಮತ್ತೆ